ಅಯ್ಯೋ ಇವ್ರಿಗೆ ಏನ್ ಹೇಳ್ಬೇಕು ಅಂತ ಒಂಚೂರು ಅರ್ಥ ಆಯ್ತಲ್ಲ ನಂಗೆ. ಮೊದಲನೇದಾಗಿ ಈ ಸಿನಿಮಾದ ಬಜೆಟ್ ನೋಡೋದಾದ್ರೆ 400 ರಿಂದ 450 ಕೋಟಿ ಅಂತ ಗೂಗಲ್ ಆಂಟಿ ಅವ್ರು ಹೇಳ್ತಾವ್ರೆ. ಇದ್ರಲ್ಲಿ ಪ್ರಭಾಸ್ ಪಾಲು ಎಷ್ಟು ಅಂತ ನೋಡೋದಾದ್ರೆ ಬೇರೆ ಸಿನಿಮಾಗಾದ್ರೆ 150 ಕೋಟಿ ತಗೋತೀನಿ, ನಿನ್ ಸಿನಿಮಾ ಅಲ್ವಾ 100 ಕೋಟಿ ಫಿಕ್ಸ್, ಡೀಲ್ ಡನ್. ಇನ್ನು ಉಳ್ಕೊಳ್ಳೋದು 300 ರಿಂದ 350 ಕೋಟಿ ಅಂತ ಅನ್ಕೊಂಡ್ರು ಕೂಡ ಇಷ್ಟು ಅಮೌಂಟ್ ನ ಇಟ್ಕೊಂಡು ಈ ರೀತಿ ಒಂದು VFX 3D ನ ಈ ತರನು ಮಾಡ್ತಾರ. ಅದು 300 ರಿಂದ 350 ಕೋಟಿ ಬಜೆಟ್. ಆಮೇಲೆ ಗೂಗಲ್ ಅಂಟಿನೇ ಕೇಳಿದೆ, ಮಾರುತಿ ಡೈರೆಕ್ಟರ್ ಯಾವ ಸಿನಿಮಾ ಮಾಡಿದಾರೆ ಎಲ್ಲ ಹೆಸರು ಹೇಳು. ಆವಾಗ ಲಿಸ್ಟ್ ತೋರಿಸ್ತಾರೆ. ಇದು ಇವ್ರು ಮಾಡಿರೋ ಸಿನಿಮಾಗಳನ್ನ ನಾನಂತೂ ನೋಡಿಲ್ಲ, ಒಂದೇ ಒಂದು ನೋಡಿದೀನಿ, ಬಲೆ ಬಲೆ ಮಗಾಡಿ ವೈ. ಇದು ಕನ್ನಡದಲ್ಲೂ ಕೂಡ ಇದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಮಾಡವ್ರೆ. ಇಟ್ ಜಸ್ಟ್ ಇಟ್ ಆ ಲೆವೆಲ್ ಅಲ್ಲಿ ಇರೋ ಯಾವ ಸಿನಿಮಾಗಳನ್ನ ನೋಡಿಲ್ಲ. ಬಟ್ ಇವಾಗ ಪ್ರಭಾಸ್ ಜೊತೆ ಕೈ ಜೋಡಿಸ್ಬಿಟ್ಟು ವರ್ಲ್ಡ್ ಅಲ್ಲಿ ಮೋಸ್ಟ್ ಪವರ್ಫುಲ್ ಆಗಿರುವಂತ ಹಾರರ್ ಸ್ಟೋರಿನ ಹೇಳೋದಕ್ಕೆ ಹೋಗ್ತಾ ಇದೀನಿ, ರೆಡಿ ಆಗಿ ಅಂತ ಹೇಳವ್ರೆ. ನಾನಂತೂ ಟ್ರೈಲರ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಿದೀನಿ. ಇನ್ನ ಫಿಲಂ ನೋಡಿ ಇನ್ಯಾವ ರೀತಿ ಶಾಕ್ ಆಗ್ತೀನ ಐ ಡೋಂಟ್ ನೋ. ಟೀಸರ್ ನೋಡಿದಾಗ್ಲೇ ಕನ್ಫರ್ಮ್ ಆಗಿತ್ತು ಈ ಸಿನಿಮಾ ಹಾರರ್ ಎಲಿಮೆಂಟ್ ಜೊತೆಗೆ ಥಿಯೇಟರ್ ಒಳಗಡೆ ಟೈಮ್ ಪಾಸ್ ಮಾಡುವಂತ ಸಿನಿಮಾ ಅಂತ. ಇವಾಗ ಟ್ರೈಲರ್ ನೋಡಿದ್ಮೇಲೆ ಕನ್ಫರ್ಮ್ ಆಗ್ತಾ ಇದೆ ಇದು ಪಕ್ಕ ಅದೇನೆ. ಇಲ್ಲಿ ಪ್ರಭಾಸ್ ಅಣ್ಣ ಅವರು ಮೂರು ಹುಡುಗಿರ ಜೊತೆ ಫುಲ್ ರೊಮ್ಯಾನ್ಸ್, ಅದ್ರಲ್ಲಂತೂ ಮಾಡ್ಬೇಕಾ ಎಕ್ಸ್ಟ್ರಾಡಿನರಿ ಶಾರ್ಟ್ಸ್ ಬಗ್ಗೆ ಹೇಳ್ತಾ ಇರೋದು. ಇನ್ನ ನಿಧಿ ಅಗರ್ವಾಲ್ ಈಸ್ ಯು ನೋ ಆಲ್ ಯು ನೋ. ಇನ್ನ ಮೂರನೇ ಹೀರೋಯಿನ್ ರಿದ್ದಿ ಕುಮಾರ್, ಇವ್ರನ್ನ ಹೊಸದಾಗಿ ನೋಡ್ತಾ ಇದ್ದೀನಿ, ಬೇರೆ ಕಡೆ ಎಲ್ಲೋ ನೋಡಿರೋ ನೆನಪಿಲ್ಲ ನಂಗೆ. ಮೂರ್ ಹೀರೋಯಿನ್ ಜೊತೆ ಫುಲ್ ರೊಮ್ಯಾನ್ಸ್. ಎಡವಟ್ ಆದ್ರೆ December 1 ಓಪನಿಂಗ್ ಶಾಟ್ ಅಲ್ಲೇ ನೋಡ್ಬೋದು, ತುಂಬಾನೇ ಪುರಾತನವಾದ ಟೈಮ್ ಲೈನ್ ನ ತೋರಿಸ್ತಾ ಇದಾರೆ ಮೂರ್ತಿ ಅಣ್ಣ ಅವರು, ಇಲ್ಲ ಮಾರುತಿ ಅಣ್ಣ ಅವರು. ಅಂದ್ರೆ ಈ ಟೈಮ್ ಲೈನ್ ಅಲ್ಲಿ ಅವ್ರ ತಾತ ಅಂದ್ರೆ ಸಂಜಯ್ ದತ್ ಆ ಟೈಮ್ ಲೈನ್ ಅಲ್ಲಿ ನಂದೇ ರೂಲು ನಂದೇ ಮಾತ್. ಇವಾಗ ಬಂಗ್ಲೆ ಫುಲ್ ಪಾಳ್ ಬಿದ್ದೋಗ್ಬಿಟ್ಟು ಜನಗಳೆಲ್ಲ ಆ ಕಡೆ ಮುಖ ಆಗೋದಕ್ಕೂ ಭಯ ಪಡ್ತಾವ್ರೆ, ಬಿಕಾಸ್ ಆಫ್ ಅಲ್ಲಿ ದೆವ್ವ ಇದೆ ಅಂತ. ಅದೇ ಟೈಮ್ ಲೈನ್ ಕರೆಕ್ಟ್ ಆಗಿ ಒಂದು ಕ್ರಿಯೇಚರ್ ವಿಚಿತ್ರವಾಗಿರೋದು ಕಾಣಿಸ್ಕೊಳ್ಳೋದು. ಏನ್ ಈ ತರ ಕ್ರಿಯೇಚರ್? ಇಲ್ಲಿ ಪ್ರಭಾಸ್ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಂಡು ಹಿಂದಕ್ಕೆ ಕಳಿಸ್ತಾ ಇರ್ತಾರೆ ಯಾರೋ ಒಬ್ರು. ಅವ್ರಿಗೆ ಏನಂತಾರೆ, ಅವ್ರಿಗೆ ಮೈಂಡ್ ಕಂಟ್ರೋಲ್ ಮಾಡ್ತಾರಲ್ಲ ಅವ್ರಿಗೆ ಸೈಕೋ ಆರ್ಟಿಸ್ಟ್, ಸೈಕಿಯಾಟ್ರಿಸ್ಟ್. ಪಾಯಿಂಟ್ ಟು ಬಿ ನೋಟೆಡ್, ಇವ್ರು ಕಂಟ್ರೋಲ್ ಮಾಡೋ ಮೈಂಡ್ ಸೆಟ್ ಇಂದಾನೆ ಪ್ರಭಾಸ್ಗೆ ಈ ರೀತಿ ಹುಚ್ಚಿಡ್ಕೊಳ್ಳೋದು ಅಂತ ನನ್ಗೆ ಡೌಟ್. ಇನ್ನು ಟೀಸರ್ ಅಲ್ಲಿ ಹೇಳಿದ್ರು ಪ್ರಭಾಸ್ ತಾತ ಸಂಜಯ್ ದತ್ ಈ ಬಂಗ್ಲೆ ಒಳಗಿರುವಂತ ವಸ್ತುಗಳೆಲ್ಲ ನಂದೆ, ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ನೋಟು ಪಾಟು ಎಲ್ಲ ನಂದೆ. ಆದ್ರೆ ಈಗಿನ ಟೈಮ್ ಲೈನ್ಗೆ ಹೊಸ 500 ರೂಪಾಯಿ ನೋಟು ಎಲ್ಲಿಂದ ಬಂತು? ಇನ್ನ ಈ ನೋಟ್ ಮೇಲೆನೆ ಪ್ರಭಾಸ್ ಕಣ್ಣುಗಳು ಬೀಳ್ಬಹುದು ಅಂತ ಇದ್ರೊಳಗಡೆ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಇದನ್ ಮುಟ್ಟಕ್ ಹೋಗ್ತಿದ್ದಾಗೇನೆ ಸಂಜಯ್ ದತ್ ಫೋಟೋ ಬ್ಲಾಸ್ಟ್ ಆಗಿ ಎದ್ದು ಹೊರಗಡೆ ಬರೋದು. ದೆವ್ವ ಊರೊಳಗಡೆ ಟೈಮ್ ಪಾಸ್ ಮಾಡ್ಕೊಂಡು ಮೂರ್ ಹುಡುಗಿರ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಂತ ಪ್ರಭಾಸ್ಗೆ ಕಣ್ಣು ಬೀಳುತ್ತೆ ಆ ಬಂಗ್ಲೆ ಒಳಗಡೆ ಇರುವಂತ ವಸ್ತುಗಳ ಮೇಲೆ. ಆದ್ರೆ ಅದನ್ನ ಈಗ್ಲೂ ಕಾಯ್ಕೊಂಡು ಕೂತಿರುವಂತ ಸಂಜಯ್ ದತ್ತ ತಾತ ಇದನ್ನ ಎತ್ತಾಕೊಂಡು ಹೋಗೋದಕ್ಕೆ ಪ್ರಭಾಸ್ಗೆ ಅವಕಾಶ ಕೊಡ್ತಾರ. ಆಲ್ಮೋಸ್ಟ್ ಫುಲ್ 90% ಸೆಟ್ ಹಾಕೊಂಡೇ ಮಾಡಿರುವಂತ ಈ ಸಿನಿಮಾದಲ್ಲಿ ಫುಲ್ ಎಲ್ಲ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತಾ ಇದೆ. ಏನಾದ್ರೂ ಒಂಚೂರು ನ್ಯಾಚುರಲ್ ಆಗಿ ಏನಾದ್ರೂ ಕಾಣಿಸ್ತಾ ಇದೆಯಾ? ನೋ. ಹಾಗಿದ್ರೆ 300 ಕೋಟಿ ಏನಕ್ಕೆ? ಇನ್ನ ಈ ಕಡೆ ಸಂಜಯ್ ದತ್ ಹೆಂಡತಿ ಅಂದ್ರೆ ಪ್ರಭಾಸ್ ಅಜ್ಜಿ ಫುಲ್ ಎಮೋಷನಲ್ ಆಗಿ ಅಳ್ತಾ ಮೊಮ್ಮಗನ್ನ ನೀನೇ ಕಾಪಾಡ್ಬೇಕು ಅಂದ್ಮೇಲೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಪ್ರಭಾಸ್ ಯಾವ್ದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದೇನೆ ಭೂತ್ ಬಂಗ್ಲೆ ಒಳಗಡೆ ನಿಧಿ ಹುಡ್ಕಾಟ. ಮೋಸ್ಟ್ಲಿ ಅಜ್ಜಿ ತಡಿತಾ ಇರ್ಬೋದು, ಅಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಹೋದ್ರೆ ನೀನ್ ಸತೋಯ್ತೀಯ ಅಂತ. ನಾನು ಹೋಯ್ತೀನಿ ಅಂತ ಫುಲ್ ಹಠ ಮಾಡ್ಕೊಂಡು ಪ್ರಭಾಸ್ ಎಂಟ್ರಿ. ಅದಕ್ಕೋಸ್ಕರ ಇಲ್ಲಿ ಅಜ್ಜಿ ಗೊಳೋ ಅಂತ ಅಳ್ತಿರ್ಬೋದು. ತುಂಬಾನೇ ವಿಚಿತ್ರ ಅನ್ಸ್ಬಿಟ್ಟಿದ್ದು. ಮೋಸ್ಟ್ಲಿ ಅಡಿ ಕಣ್ಣಿ ರ್ಯಾಂಪ್ ವಾಕ್ ಮಾಡೋದು, ಆನೆಗಳು ರಿಯಲಿಸ್ಟಿಕ್ ಆಗಿ ತುಳಿದು ಬಿಡೋದು. ರಿಯಲಿಸ್ಟಿಕ್ ಕರೆಕ್ಟ್ ಆಗಿ ಹೇಳ್ಸ್ಕೊಂಡ್ಯಾ? ರಿಯಲಿಸ್ಟಿಕ್ ಈ ತರ 3D ಮಾಡೆಲ್ಸ್ ಗಳನ್ನ ರಿಯಲಿಸ್ಟಿಕ್ ಆಗಿ ಮಾಡೋದಕ್ಕೆ ಹಬ್ಬಬ್ಬಾ ಅಂದ್ರುವೆ ಎಷ್ಟು ಕೋಟಿ ಖರ್ಚಾಗ್ಬೋದು? 300 ಕೋಟಿ ಬೇಕಾ? ಫುಲ್ ವೇಸ್ಟ್ ಆಫ್ ಮನಿ. ಅದೆಲ್ಲ ಹೇಳೋಗ್ಲಿ, ಬಾವಿ ಒಳಗಡೆಯಿಂದ ಯಾವ್ದೋ ಒಂದು ದೊಡ್ಡ ಕ್ರಿಯೇಚರ್ ಮೇಲ್ ಹತ್ಕೊಂಡ್ ಬರ್ತಾ ಇದೆ. ಇದು ಈ ತರ 3D ಮಾಡೆಲ್ಸ್ ಗಳನ್ನ ನಮ್ ಕಾಲೇಜಲ್ಲಿ ಹುಡುಗರೇ ಮಾಡ್ಬಿಡ್ತಾರೆ, ಇಲ್ಲ ಹುಡುಗಿರೇ ಮಾಡ್ಬಿಡ್ತಾರೆ. ಅವ್ರಿಗೊಂದ್ 500 ರೂಪಾಯಿ ಹೊಡಿರಿ ಸಾಕು. ಈ ಭೂತ್ ಬಂಗ್ಲೆಗೆ ಹುಡುಕೊಂಡ್ ಹೋಗುವಂತ ಆ ನಿಧಿ ದುಡ್ಡು ಎಕ್ಸೆಟ್ರಾ ಏನೇನಿದೆಯೋ ಪ್ರಭಾಸ್ ಹಿಂದ್ಗಡೆ ಅಷ್ಟೊಂದು ಕಂತೆ ನೋಡ್ತಾ ಇದ್ರೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ಹಾರರ್ ಟಚ್ ಜೊತೆಗೆ ಯಾವ್ದೋ ಒಂದು ಕ್ರಿಮಿನಲ್ ಆಕ್ಟಿವಿಟಿನೂ ನೋಡಬಹುದು. ಇಷ್ಟೊಂದು ದುಡ್ಡಿದೆ ಅಂದ್ರೆ ಯಾರೋ ಅಲ್ಲಿ ಸೀಕ್ರೆಟ್ ಆಗಿ ಹೌಸ್ ಮಡಗಿರ್ಬೋದು. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಭಾಸ್ ಯಾಕೆ ಬರಬಾರ್ದು? ಈ ರೀತಿನೂ ಕೂಡ ಇರ್ಬೋದಲ್ಲ. ಹಾರರ್ ಅನ್ನೋ ಒಂದು ಟಚ್ ನ ಇಟ್ಕೊಂಡು ಈ ರೀತಿ ಸ್ಪೆಷಲ್ ಆಗಿ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಭಾಸ್ ಏನಾದ್ರು ಎಂಟ್ರಿ ಕೊಟ್ಟಿರ್ಬೋದಾ? ಪೂರ್ತಿ ಟ್ರೈಲರ್ ಒಳಗಡೆ ನನಗೆ ತುಂಬಾನೇ ಇಷ್ಟವಾಗಿದ್ದು ವರ್ಟಿಕಲ್ ಆಗಿ ಪ್ರಭಾಸ್ ಮೇಲ್ಗಡೆ ಹೋಗಿ ಚೇರ್ ಮೇಲೆ ಕೂತ್ಕೊಳ್ಳೋದು, ಹಂಗೆ ಕೈಯಲ್ಲಿ ಜನಗಳನ್ನೆಲ್ಲ ಮೇಲೆ ಕರ್ಸ್ಕೊಳ್ಳೋದು. ಈ ಸೀನ್ ಮಾತ್ರ ತುಂಬಾನೇ ಇಷ್ಟ ಆಗ್ಬಿಡ್ತು. ಆ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ದಾರೆ VFX ಆರ್ಟಿಸ್ಟ್ ಗಳು. ಹಾಗೇನೆ ಅದೇ ಟೈಮ್ ಅಲ್ಲಿ ಪ್ರಭಾಸ್ ಅವರ ಸ್ವ್ಯಾಗ್ ಮಾತಾಡೋಂತ ಸ್ಟೈಲು ಬಹಳ ಇಷ್ಟ ಆಗ್ಬಿಡ್ತು. ಇದೊಂದನ್ ಬಿಟ್ರೆ ಈ ಟ್ರೈಲರ್ ಅಲ್ಲಿ ಮಿಕ್ಕಿದ್ದೆಲ್ಲ
ಅಷ್ಟಕ್ಕಷ್ಟೇ ಅಂದಾಗೆ ಅಲ್ಲಿ ಬಂದ್ ಕೂತ್ಕೊಂಡಿರೋದು ಪ್ರಭಾಸ ಅಥವಾ ಅವ್ನ ಮೈ ಮೇಲೆ ಬಂದಿರೋ ಅವ್ರ ತಾತನ. ನಿಜವಾಗ್ಲೂ ಕೊನೆಯಲ್ಲಿ ದೆವ್ವನೇ ಬಂದ್ಬಿಡ್ಬೋದು, ಹೇಳಕ್ಕಾಗಲ್ಲ. ಇದೆಲ್ಲದ್ರ ಮಧ್ಯೆ ತುಂಬಾನೇ ಕಚ್ಚಡವಾಗಿದ್ದು ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಎಸ್ ತಮನ್ ರೀಸೆಂಟ್ ಆಗಿ ಓಜಿ ಸಿನಿಮಾದಲ್ಲೂ ಕೂಡ ಅವರೇ ಬಾರಿಸಿದ್ರು. ಅಲ್ಲಿ ಯಾವ ರೀತಿ ಕೊಟ್ಟವ್ರೆ, ಇಲ್ಲಿ ಯಾಕೆ ಈ ತರ ಕೊಟ್ಟವ್ರೆ ಅಂದ್ರೆ ಇಲ್ಲಿ ನನಗೆ ಕನ್ಫರ್ಮ್ ಆಯ್ತು, ಪ್ರೊಡ್ಯೂಸರ್ ದುಡ್ನೆಲ್ಲ ಇಲ್ಲೇ ಸಿನಿಮಾದೊಳಗಡೆ ಸುಟ್ಟು ಭಸ್ಮ ಮಾಡ್ಬಿಟ್ಟವ್ರೆ, ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಇವರು. ಅಂಡ್ ಫೈನಲ್ ಆಗಿ ಈ ಸಿನಿಮಾದ ಟ್ರೈಲರ್ ನನ್ನನ್ನು ಅಷ್ಟೊಂದು ಏನು ಇಂಪ್ರೆಸ್ ಮಾಡ್ಲಿಲ್ಲ. ನೋಡೋಣ ಈ ಸಿನಿಮಾ ಥಿಯೇಟರ್ ಗೆ ಯಾವ ರೀತಿ ಮುಖ ಕರ್ಕೊಂಡು ಎಳಿಬಹುದು ಆಡಿಯನ್ಸ್ ನ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.